ಎಲ್ರಿಗೂ ನಮಸ್ಕಾರ. ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. 240 ನಿಮಿಷ ಎಂದರೆ ಎಷ್ಟು ಗಂಟೆಗಳು? 4 ಗಂಟೆಗಳು. ಪ್ರಶ್ನೆ 2. ಸರ್ವ ಶಿಕ್ಷಣ ಅಭಿಯಾನ ಘೋಷವಾಕ್ಯ ಏನು? ಉತ್ತರ: ಎಲ್ಲರೂ ಕಲಿಯೋಣ, ಎಲ್ಲರೂ ಬೆಳೆಯೋಣ. ಪ್ರಶ್ನೆ 3. ಭಾರತದ 85ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರು? ಉತ್ತರ: ಪಿ. ಶ್ಯಾಮ್ ನಿಖಿಲ್ ಅವರು. ಪ್ರಶ್ನೆ 4. ಹೆಚ್ಚು ಅಭಿಮಾನಿಗಳನ್ನ ಹೊಂದಿದ IPL ಟೀಮ್ ಯಾವುದು? ಉತ್ತರ: RCB ಟೀಮ್. ಪ್ರಶ್ನೆ 5. ಕ್ರಿಕೆಟ್ ಇತಿಹಾಸದಲ್ಲಿ 3 ಅಂಪೈರ್ ತೀರ್ಪಿಗೆ ಬಲಿಯಾದ ಪ್ರಥಮ ಆಟಗಾರ? ಉತ್ತರ: ಸಚಿನ್ ತೆಂಡೂಲ್ಕರ್. ಪ್ರಶ್ನೆ 6. 1 ಕೋಟಿಗೆ ಎಷ್ಟು ಸೊನ್ನೆಗಳಿದಾವ? ಉತ್ತರ: 7 ಸೊನ್ನೆಗಳಿರ್ತಾವ. ಪ್ರಶ್ನೆ 7. ಯಾವ ಪ್ರಾಣಿ ತನ್ನ ಕಣ್ಣೀರಿಗೆ ಪ್ರಸಿದ್ಧ? ಉತ್ತರ: ಮೊಸಳೆ. ಈ ಪ್ರಾಣಿ ತನ್ನ ಕಣ್ಣೀರಿಗೆ ಪ್ರಸಿದ್ಧ. ಪ್ರಶ್ನೆ 8. ರೈಲನ್ನ ನಿಲ್ಲಿಸಲು ಯಾವ ಬಣ್ಣ ಬಳಸುತ್ತಾರೆ? ಉತ್ತರ: ಕೆಂಪು, ರೆಡ್. ಪ್ರಶ್ನೆ 9. ಆಧಾರ್ ಕಾರ್ಡ್ನ ಮಾನ್ಯತೆ ಎಷ್ಟು ವರ್ಷ? ಉತ್ತರ: ಅದು ಶಾಶ್ವತವಾಗಿರುತ್ತದೆ. ಪ್ರಶ್ನೆ 10. ವೇದವ್ಯಾಸರು ಮಹಾಭಾರತವನ್ನು ಎಷ್ಟು ವರ್ಷಗಳಲ್ಲಿ ಬರೆದರು? ಉತ್ತರ: 3 ವರ್ಷಗಳಲ್ಲಿ. ಪ್ರಶ್ನೆ 11. ಶ್ರೀಕೃಷ್ಣನನ್ನ ಕೊಂದವರು ಯಾರು? ಉತ್ತರ: ಜರ. ಪ್ರಶ್ನೆ 12. 10 ಹೆಸರುಗಳನ್ನ ಹೊಂದಿದವರು ಯಾರು? ಉತ್ತರ: ಅರ್ಜುನ. 10 ಹೆಸರುಗಳನ್ನು ಹೊಂದಿದ್ದಾರೆ. ಪ್ರಶ್ನೆ 13. ಪ್ರಪಂಚದ ಮೊದಲ ವಿಶ್ವವಿದ್ಯಾಲಯ? ಉತ್ತರ: ತಕ್ಷಶಿಲಾ ವಿಶ್ವವಿದ್ಯಾಲಯ. ಪ್ರಶ್ನೆ 14. ಅಧಿಕ ಸಂಖ್ಯೆಯಲ್ಲಿ ಭೂಕಂಪ ಸಂಭವಿಸಿರುವ ದೇಶ ಯಾವುದು? ಉತ್ತರ: ಜಪಾನ್ ದೇಶ. ಪ್ರಶ್ನೆ 15. ಇಂಡಿಯಾ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ? ಉತ್ತರ: ಗ್ರೀಕ್ ಭಾಷೆಯಿಂದ ಬಂದಿದೆ. ಪ್ರಶ್ನೆ 16. ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸುವ ಗ್ರಂಥ? ಮೇರೆ. ಕವಿರಾಜ ಮಾರ್ಗ. ಇದು ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸುವ ಗ್ರಂಥವಾಗಿದೆ. ಪ್ರಶ್ನೆ 17. ಬುದ್ಧ ಚರಿತ್ರೆ ಬರೆದವರು? ಉತ್ತರ: ಅಶ್ವಘೋಷ. ಪ್ರಶ್ನೆ 18. ಇತ್ತೀಚೆಗೆ ಭಾರತವು ಯಾವ ದೇಶದ ನಾಗರಿಕರಿಗೆ ವೈದ್ಯಕೀಯ ಸೇವೆ ಸೌಲಭ್ಯ ಘೋಷಿಸಿದೆ? ಬಾಂಗ್ಲಾದೇಶ. ಪ್ರಶ್ನೆ 19. ಅಯೋಧ್ಯ ಮಂದಿರದ ಎತ್ತರ ಎಷ್ಟಿದೆ? ಉತ್ತರ: 161 ಅಡಿ. ಪ್ರಶ್ನೆ 20. ಅಯೋಧ್ಯ ರಾಮ ಮಂದಿರದಲ್ಲಿ ಎಷ್ಟು ಕಂಬಗಳಿವೆ? 392 ಕಂಬಗಳಿವೆ. ಪ್ರಶ್ನೆ 21. 2024ನೇ ಭಾರತದ ರತ್ನ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? LK ಅಡಾನಿ, LN ಸ್ವಾಮಿನಾಥನ್, ಕರ್ಪೂರ್ ಠಾಕೂರ್, ಚೌಧರಿ ಚರಣ್ ಸಿಂಗ್ ಇತ್ಯಾದಿ ಇವರನ್ನ. 2024ನೇ ಸಾಲಿನಲ್ಲಿ ಎಷ್ಟು ಜನರಿಗೆ ಪದ್ಮಭೂಷಣ ಪುರಸ್ಕಾರ ದೊರೆಯಿತು? 5 ಜನರಿಗೆ. 2024ರ T20 ವರ್ಲ್ಡ್ ಕಪ್ ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರು? ರೆಹ್ಮತ್ ಹುಲ್ಲೂರ್, ಅಫ್ಘಾನಿಸ್ತಾನದವರು. 281 ರನ್ಸ್. ಫೇಸ್ಬುಕ್ನ ಸಂಸ್ಥಾಪಕರು ಯಾರು? ಮಾರ್ಕ್ ಜುಕರ್ಬರ್ಗ್. ಯಾವ ಪ್ರಾಣಿಯನ್ನ ಮರುಭೂಮಿಯ ಹಡಗು ಎನ್ನುವರು? ಇದನ್ನ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ವಿಡಿಯೋ.